ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶಿಲ್ಪರಾಜ್ ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಈಗ ಆಲ್ರೆಡಿ ಸುಮಾರು ಟೈಮು 6:15 ಆ ಥರ ಆಗಿದೆ. ಇವತ್ತು ಬಂದು ಸಾಟರ್ಡೆ ಈವ್ನಿಂಗ್ ಇಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಮನೆಗೆ ಒಬ್ರು ಸ್ಪೆಷಲ್ ಗೆಸ್ಟ್ ಬಂದಿದ್ದಾರೆ, ನಮ್ಮಣ್ಣ. ಇವ್ರನ್ನ ಆಲ್ರೆಡಿ ಬೇರೆ ವ್ಲಾಗಲ್ಸಲ್ಲಿ ತೋರಿಸಿದ್ದೆ. ಸೊ ಇವತ್ತು ಇನ್ನು ಈಗ ತಾನೇ ನಮ್ಮ ಅಣ್ಣ ಬಂದಿದ್ದಾರೆ, ಕೂತ್ಕೊಂಡಿದ್ದಾರೆ. ಇನ್ನು ನಮ್ಮ ಹಸ್ಬೆಂಡ್ ಹಾಲೆಲ್ಲ ತಗೊಂಬರೋದಕ್ಕೆ ಹೋಗಿದ್ದಾರೆ. ಕ್ಲೈಮೇಟ್ ಬೇರೆ ಕೂಲ್ ಆಗಿದೆ, ಕಾಫಿ ಮಾಡ್ಕೊಡೋಣ ಅಂತಂದೇಳಿ. ಇನ್ನು ಕುಕ್ಕಿಂಗ್ನು ಏನೂ ಇಲ್ಲ, ಎಲ್ಲ ಕ್ಲೀನ್ ಆಗಿದೆ. ಅಡುಗೆ ಶುರು ಮಾಡಬೇಕು. ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ, ನೋಡೋದು. ತುಂಬ ದಿನದ ಮೇಲೆ ಬಂದಿದ್ದಾರೆ, ಅವರು ಹೋಮ್ ಫುಡ್ ಮಿಸ್ ಮಾಡ್ಕೋತಾ ಇರ್ತಾರೆ. ಸೊ ಹಂಗಾಗಿ ರಾಗಿ ಮುದ್ದೆ ಮತ್ತು ಸಾಂಬಾರ್ ರೈಸ್ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಏನೂ ಇಲ್ಲ, ಶುರು ಮಾಡ್ಕೋಬೇಕು. ಆದಷ್ಟು ಬೇಗ ಅಡುಗೆನೂ ಮುಗಿಸ್ಬೇಕು. ಫಸ್ಟ್ ಆದರೆ ಕಾಫಿ ಕೊಟ್ಬಿಟ್ಟು ಅವರಿಗೆ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇರ್ತೀನಿ. ವ್ಲಾಗ್ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ವ್ಲಾಗ್ನ ನೋಡಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋ ಕಂಟಿನ್ಯೂ ಆಗುತ್ತೆ, ನೋಡ್ತಾ ಇರಿ. ಓಕೆನಾ? ಇನ್ನು ಅಡುಗೆನೂ ಸಹ ಏನು ಮಾಡೋದು ಅಂತ ಡಿಸೈಡ್ ಆದಮೇಲೆ ಸ್ವಲ್ಪ ಹೊತ್ತು ಅಣ್ಣನ ಹತ್ರ ಕೂತ್ಕೊಂಡು ಮಾತಾಡೋಣ. ನಮ್ಮ ಹಸ್ಬೆಂಡ್ ಹಾಲು ತರೋದಕ್ಕೆ ಹೋಗಿದ್ರಲ್ವ, ಅವ್ರು ತರೋ ಅಷ್ಟರಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡೋಣ ಅಂತ ಕೂತ್ಕೊಂಡೆ. ನಮ್ಮ ಅಣ್ಣ ನನಗೆ ಅಂತೇಳಿ ಫ್ರೂಟ್ಸ್ ಆ್ಯಂಡ್ ನಟ್ಸ್ ಇರೋ ಡೈರಿ ಮಿಲ್ಕ್ ಚಾಕ್ಲೇಟ್ ತಂದು ಕೊಟ್ಟಿದ್ರು. ಅದನ್ನು ಇಸ್ಕೊಂಡು ಆ್ಯಕ್ಚುಲಿ ಫ್ರಿಜ್ಜಲ್ಲಿ ಇಟ್ಕೊಂಡು ಆಮೇಲೆ ತಿಂತೀನಿ ಅಂತಲೂ ಹೇಳ್ತಾ ಇದ್ದೆ. ನಾನು ಈ ಟೈಮಲ್ಲಿ ಎಲ್ಲ ಹೊರಗಡೆ ಹೋಗಿ ಅಂದರೆ ಚಾಕ್ಲೇಟ್ಸು, ಹೊರಗಡೆ ಫುಡ್ಸು ಆಲ್ಮೋಸ್ಟ್ ಅವಾಯ್ಡ್ ಮಾಡಿದ್ದೀನಿ. ಏನಾದರೂ ಕ್ರೇವಿಂಗ್ಸ್ ಆದರೆ ತರಿಸ್ಕೊಂಡ್ರೆ ಸ್ವಲ್ಪ ಅಷ್ಟೇ ತಿಂತಾ ಇದ್ದಿದ್ದು, ಮತ್ತು ಜಾಸ್ತಿ ಏನು ತಿನ್ನೋದಕ್ಕೆ ಹೋಗ್ತಾ ಇರಲಿಲ್ಲ. ಬಟ್ 3 months ಸ್ಕ್ಯಾನಿಂಗಲ್ಲಿ ಈ ಚಾಕ್ಲೇಟ್ಸ್ ಎರಡು ತಿಂದ್ಕೊಂಡಿದ್ದೆ ಅಂತ ನಮ್ಮ ಅಣ್ಣಂಗೆ ಹೇಳ್ತಾ ಇದ್ದೆ. ನಮ್ಮ ಅಣ್ಣ ಹೋಮ್ ಫುಡ್ ಮಿಸ್ ಆಗ್ತಾರೆ ಅಂತ ಹೇಳಿದ್ನಲ್ವ, ಅದು ನಮ್ಮ ಅಣ್ಣನೂ ಇರೋದು ಬ್ಯಾಂಗ್ಳೂರಲ್ಲೇ. ಅವರು ಆಗಾಗ ಬರ್ತಾಯಿದ್ರು ಮನೆಗೆ. ಬಟ್ ಈಗ ತುಂಬ ದಿನವೇ ಆಯಿತು ನಮ್ಮ ಮನೆಗೆ ಬಂದೇ ಇಲ್ಲ. ಮತ್ತು ನಾವು ಅಮ್ಮನೂರಿಗೆ ಜಾತ್ರೆಗೆ ಹೋಗಿದ್ವಲ್ಲ, ಅದೇ ಲಾಸ್ಟು. ಅದು ಅಮ್ಮನೂರಿಗೆ ಬಂದಿದ್ದು. ಮತ್ತು ತುಂಬ ದಿನ ಆದಮೇಲೆ ನಮ್ಮ ಮನೆಗೆ ಬಂದಿದ್ದರು. ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಅವ್ರಿಗೆ ಸ್ಪೆಷಲ್ಗಿಂತನೂ ಮುದ್ದೆ ಸಾಂಬಾರು ಅಂದ್ರೇ ತುಂಬ ಇಷ್ಟ. ಹಂಗಾಗಿ ಅದನ್ನೇ ಮಾಡೋಣ ಅಂತ ಡಿಸೈಡ್ ಮಾಡಿಕೊಂಡು, ಇನ್ನು ಅದೆಲ್ಲ ಮುಗಿದ್ಮೇಲೆ ನಮ್ಮ ಹಸ್ಬೆಂಡು ಸಹ ಹಾಲು ತೊಗೊಂಬಂದು ಕೊಟ್ಟರು. ಇಷ್ಟರಲ್ಲಿ ಕಾಫಿನ ಮಾಡಿಕೊಟ್ಬಿಡೋಣ ಅಂತಂದು ಹೇಳ್ಬಿಟ್ಟು ಫಸ್ಟು ಕಾಫಿ ಮಾಡಿಕೊಟ್ರೆ ಅವ್ರಿಗೂ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಕ್ಲೈಮೇಟ್ ಬೇರೆ ಕೂಲಾಗಿದೆ ಅಂತಂದೇಳಿ ಒಳಗಡೆ ಬಂದು ಈಗ ಕಾಫಿಗೆ ಅಂತಂದು ಹೇಳ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೀನಿ. ಫಸ್ಟು ಕಾಫಿ ನಾನು ಜಾಸ್ತಿ ಮನೇಲಿ ಕಾಫಿನ ಮಾಡ್ಕೊಳ್ಳೋದಕ್ಕೆ ಹೋಗಲ್ಲ. ನನಗೆ ಕಾಫಿ ಅಭ್ಯಾಸನೂ ಇರಲಿಲ್ಲ. ಆಫೀಸ್ಗೆ ಹೋದಾಗ ಅಷ್ಟೇ 1 time ಕುಡಿತಾ ಇದ್ದೆ. ಅದೂ ಸಹ ಯಾವ ಥರ ಆಗ್ಬಿಟ್ಟಿದೆ ಅಂದರೆ, ಈಗ ಮನೇಲಿರೋದ್ರಿಂದ ಮನೇಲಿ ಕಾಫಿ ಕುಡಿದೇ ಇದ್ದರೆ ತಲೆನೇ ನೋವು ಬರೋ ಥರ ಆಗ್ತಿದೆ. ಸಂಜೆ ಟೈಮ್ಗೆ ಡೆಫಿನೆಟ್ಲಿ 1 cup ಕಾಫಿ ಬೇಕೇ ಬೇಕು. ಆ ಥರ ಇನ್ನು ಕಾಫಿನೂ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಇನ್ನು ಕಾಫಿನೂ ಆಯಿತು. ನಮ್ಮ ಅತ್ತೆಗೂ ಸಹ ಕೆಳಗಡೆಗೆ ಅಂತಂದೇಳಿ ಆ ಕ್ಯಾರಿಯರ್ ಬಾಕ್ಸ್ಗೆ ಹಾಕಿ ಕೆಳಗಡೆ ಕೊಡ್ತಾಯಿದ್ದೀನಿ. ಇನ್ನು ನಮ್ಮ ಹಸ್ಬೆಂಡು ಕೊಟ್ಟು ಬರ್ತಾರೆ. ಇನ್ನು ಅಷ್ಟರಲ್ಲಿ ನಮ್ಮ ಅಣ್ಣಂಗೂ ಮತ್ತು ನಮ್ಮ ಅಣ್ಣಂಗೂ ನಮ್ಮ ಹಸ್ಬೆಂಡ್ಗೂ ಅಂತೇಳಿ ಗ್ಲಾಸಲ್ಲಿ ಹಾಕಿ ಕಾಫಿನ ಸರ್ವ್ ಮಾಡಿದೆ. ಇನ್ನು ಹಾಗೆ ಅಡುಗೆಗೂ ಶುರು ಮಾಡ್ಕೋತಾ ಇದ್ದೀನಿ. ಮನೇಲಿ ಸ್ವಲ್ಪ ಕಡಲೆಕಾಳು, ಬಟಾಣಿ ಕಾಳು ನೆನೆಸಿಟ್ಟಿದ್ದೆ. ಅದನ್ನು ಸ್ವಲ್ಪ ಮಸಾಲೆಗೆ ಏನೆಲ್ಲ ಬೇಕು ನೋಡಿ, ಅದನ್ನು ಆನಿಯನ್ಸ್ನ ಮತ್ತು ಬೆಳ್ಳುಳ್ಳಿ, ಅದೇ ಥರ ಚಕ್ಕೆ, ಲವಂಗ, ಏಲಕ್ಕಿನ ಕಡಾಯಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಅದಾದಮೇಲೆ 2 ಟೊಮೊಟೊ ಹಣ್ಣು ಸೇರಿಸ್ಕೊಂಡು ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕಾಯಿ ತುರಿನ ಸೇರಿಸ್ಕೋತಾ ಇದ್ದೀನಿ. ಆ್ಯಕ್ಚುಲಿ ಇದು ಹಸಿದಲ್ಲ, ಡ್ರೈ ಕೋಕೋನಟ್ ಪೌಡರು. ನೀವು ಬೇಕು ಅಂದರೆ ಹಸಿ ಕಾಯಿನೂ ಹಾಕ್ಕೋಬೋದು. ಮತ್ತು 1.5 ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ, 2 ಸ್ಪೂನ್ ಆಗೋಷ್ಟು ಖಾರದ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಗೈಸ್, ತೆಂಗಿನಕಾಯಿ ತುಂಬಾನೇ ಉಳ್ದಿರುತ್ತಲ್ವಾ, ಅವಾಗ ನಾವು ತೆಂಗಿನಕಾಯಿನ ತುರಿದು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ಪೌಡ್ರ್ ಮಾಡಿ ಈ ಥರ ಎತ್ತಿಟ್ಕೊಂಡ್ರೆ ನಮಗೆ ತುಂಬ ದಿನನೇ ಬಾಳಿಕೆನೂ ಬರುತ್ತೆ. ಅದೇ ಥರ ಯಾವುದೇ ಥರ ಹಾಳಾಗೋದು ಇಲ್ಲ. ನೋಡಿ, ಈ ಥರ ನಮ್ಮದು ದೇವಸ್ಥಾನದಲ್ಲಿ ಜಾತ್ರೆಗೆ ಹೋದಾಗ ಸ್ವಲ್ಪ ತೆಂಗಿನಕಾಯಿ ಎಲ್ಲ ತುಂಬಾನೇ ಇತ್ತು. ಅಮ್ಮ ನನಗೋಸ್ಕರ ತುರಿದು ಮತ್ತು ಪೌಡ್ರ್ ಮಾಡಿ ತುರಿದು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಕೊಟ್ಟಿದ್ದಾರೆ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ. ಇದನ್ನ ಫ್ರಿಜ್ಜಲ್ಲಿ ಇಟ್ಕೊಳ್ಳೋ ಅವಶ್ಯಕತೆನೂ ಇಲ್ಲ, ಹಾಗೆ ಬಾಕ್ಸಲ್ಲಿ ಸ್ಟೋರ್ ಮಾಡ್ಕೊಂಡು ಸೈಡಿಗೆ ಎತ್ತಿಟ್ಕೊಂಡ್ರೆ ಆಯಿತು. ತುಂಬಾನೇ ಚೆನ್ನಾಗಿರತ್ತೆ, ಏನು ಹಾಳಾಗಲ್ಲ ಬೇಗನೆ. ಕಾಯಿ ತುರಿದು ನಾವು ಅವಾಗ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಟೈಮ್ ಇಲ್ಲದೆ ಇರೋರಿಗೆ, ವರ್ಕಿಂಗ್ ವುಮೆನ್ಸ್ಗಾದರೆ ಸ್ವಲ್ಪ ಈಸಿ ಆಗುತ್ತೆ ಅಂತ ಹೇಳ್ಬೋದು. ನಿಮಗೂ ಮನೇಲಿ ಏನಾದರೂ ತೆಂಗಿನಕಾಯಿ ಸ್ವಲ್ಪ ಜಾಸ್ತಿ ಇದು ಬೇಗ ಹಾಳಾಗುತ್ತೆ ಅಂತಂದರೆ ಈ ಥರ ಒಂದು ಟ್ರಿಪ್ನ ಫಾಲೋ ಮಾಡಿ ನೋಡಿ. ಇನ್ನು ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದ ಮಸಾಲೆನ ಸ್ವಲ್ಪ ಹೊತ್ತು ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೆ. ಅದು ತಣ್ಣಗಾದ್ಮೇಲೆ ಇನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಒಂದು ಚಿಕ್ಕದಾಗಿ 2 ಸ್ಪೂನಷ್ಟು ಕಡಲೆನ ಹಾಕ್ಕೊಂಡು, ಅದಾದಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಗ್ರೈ ಮಾಡಿ ಮಸಾಲೆನ
ಸೈಡಿಗೆ ಎತ್ತಿಟ್ಕೊತಾ ಇದ್ದೀನಿ. ಇನ್ನು ಹಾಗೆ ಮಿಕ್ಸಿನೂ ಸಹ ಒರೆಸ್ಬಿಟ್ಟು ಸೈಡಿಗೆ ಎತ್ತಿಟ್ಕೊಂಡೆ. ಇನ್ನು ಆಲೂಗೆಡ್ಡೆ ಮತ್ತು ಬದನೆಕಾಯಿ, ಅದೇ ಥರ ಕಡಲೆಕಾಳು, ಬಟಾಣಿ ಕಾಳನ್ನು ಎಲ್ಲನೂ ಹಾಕ್ಕೊಂಡು ಫ್ರೈ ಮಾಡಿಕೊಂಡು, ಆಲ್ರೆಡಿ ಮಸಾಲೆ ಫ್ರೈ ಆಗಿರೋದ್ರಿಂದ ಜಾಸ್ತಿ ಹೊತ್ತೇನು ಬಿಡೋದಕ್ಕೆ ಹೋಗಿಲ್ಲ. ಇನ್ನು ಬೇಕಾಗೋಷ್ಟು ವಾಟ್ರನ್ನ ಸೇರಿಸ್ಕೊಂಡು ಸಾಲ್ಟ್ ಎಲ್ಲ ಹಾಕ್ಕೊಂಡು, ಇನ್ನು ಒಂದು ಕಡೆ ಅನ್ನನೂ ಆಗಿತ್ತು, ಇನ್ನೊಂದು ಸೈಡು ಮುದ್ದೆಗೆ ಅಂತಂದೇಳಿ ಇಟ್ಟಿದ್ದೆ. ನನಗೆ ಆ್ಯಕ್ಚುಲಿ ಮದುವೆ ಆಗಿದ್ದು ಹೊಸರಲ್ಲಿ ಅಡುಗೆ ಎಲ್ಲ ಅನ್ನನೂ ಸಹ ಮಾಡೋದಕ್ಕೆ ಬರ್ತಾ ಇರಲಿಲ್ಲ, ಒಂದು ಕಾಫಿನೂ ಮಾಡೋದಕ್ಕೆ ಬರ್ತಾ ಇರಲಿಲ್ಲ. ಈಗ ನಾನು ಮುದ್ದೆ ಎಲ್ಲ ಮಾಡೋದು ನೋಡಿ ನಮ್ಮ ಅಣ್ಣ ನಮ್ಮ ಹಸ್ಬೆಂಡ್ಗೆ ಹೇಳ್ತಾಯಿದ್ರು, ಈ ಥರ ಎಲ್ಲ ಇವಳು ಚೇಂಜ್ ಆಗ್ತಾಳೆ ಅಂತ ನನಗೆ ಅಂದ್ಕೊಂಡೇ ಇರಲಿಲ್ಲ. ಬಟ್ ಈಗೆಲ್ಲ ಮಾಡ್ಕೋತಿದ್ದಾಳೆ, ಮುದ್ದೆ ಎಲ್ಲ ಮಾಡೋದು ನೋಡಿದ್ರೆ ಖುಷಿ ಆಗುತ್ತೆ ಅಂತ ನಮ್ಮ ಅಣ್ಣ ಹೇಳ್ತಾಯಿದ್ರು. ನಮ್ಮ ಅಣ್ಣಂಗೆ ಅಂತಲ್ಲ, ನಮ್ಮ ಫ್ಯಾಮಿಲಿಲಿ ತುಂಬ ಜನಕ್ಕೆ ಶಾಕ್ ಇದೆ. ಅಂದರೆ ನನಗೆ ಅಡುಗೆ ಏನೂ ಬರ್ತಾ ಇರಲಿಲ್ಲ, ಈಗ ಎಲ್ಲ ಮಾಡ್ಕೋತಾ ಇದ್ದೀನಿ ಅಂದರೆ ನನಗೂ ಒಂದೊಂದು ಸತಿ ಅನಿಸುತ್ತೆ, ಹೌದಾ ನಾನು ಈ ಥರನೂ ಮಾಡ್ತಾಯಿದ್ದೀನ ಅಂತ. ಇನ್ನು ಹಂಗಾಗಿ ನಮ್ಮ ಹಸ್ಬೆಂಡು ಬಿಡಿ ಸಾಕು ಅಂತಂದರೆ, ಇಲ್ಲ ಸ್ವಲ್ಪ ಜನ ನೋಡ್ತಾರೆ ಬಿಡು, ನಿನಗೆ ಮುದ್ದೆ ಮಾಡೋದು ಬರುತ್ತೆ ಅಂತ ಅವ್ರಿಗೂ ಗೊತ್ತಾಗಲಿ ಅಂತಂದೇಳಿ ಇನ್ನು ಹಾಗೆ ವಿಡಿಯೋ ಮಾಡ್ತಾಯಿದ್ರು. ಇನ್ನು ನಮ್ಮ ಅತ್ತೆಗೂ ಮತ್ತು ನಮ್ಮ ಅಣ್ಣಂಗೂ, ನಮಗೂ, ನಮ್ಮ ಹಸ್ಬೆಂಡ್ಗೂ ಅಂತೇಳಿ 4 ಮುದ್ದೆನ ಮಾಡಿದ್ದೆ. ಇನ್ನು ಅದನ್ನು ಸಹ ನಮ್ಮ ಅತ್ತೆಗೆ ಅಂತಂದೇಳಿ ಕೆಳಗಡೆ ನಮ್ಮ ಹಸ್ಬೆಂಡ್ಗೆ ಕೊಟ್ಟು ಕಳಿಸ್ದೆ. ಇನ್ನು ಅವರು ತೊಗೊಂಡೋಗಿ ಕೆಳಗಡೆ ಊಟ ಕೊಟ್ಬಿಟ್ಟು ಬಂದರು. ಇನ್ನು ಇಷ್ಟರಲ್ಲಿ ನಮ್ಮ ಅಣ್ಣಂಗೂ ಹೊಟ್ಟೆ ಹಶ್ವಾಗಿರುತ್ತೆ, ಎಲ್ಲರೂ ಟೈಮ್ ಆಗಿತ್ತು, ಆಲ್ರೆಡಿ 9 ಆಗಿತ್ತು. ಇನ್ನು ಎಲ್ಲರೂ ಸಹ ಒಂದೇ ಸತಿ ಊಟ ಮಾಡೋಣ ಅಂತಂದೇಳಿ ಇನ್ನು ಕೆಳಗಡೆ ಕೂತ್ಕೊಂಡು ಎಲ್ಲ ಬಡಿಸ್ಕೊತಾ ಇದ್ದೀವಿ. ಊಟ ಎಲ್ಲ ಮುಗಿಸ್ಕೊಂಡ್ಮೇಲೆ ಸ್ವಲ್ಪ ಹೊತ್ತು ಟೆರಸ್ ಮೇಲೆ ಹೋಗಿ ವಾಕ್ ಮಾಡಿಕೊಂಡು ಟೈಮೆಲ್ಲ ಸ್ಪೆಂಡ್ ಮಾಡಿದ್ವಿ. ಇಷ್ಟೇ ಕುಕ್ಕಿಂಗ್ ವೀಡಿಯೋಸ್ ಅಲ್ಲ, ಇನ್ನೂ ಹೊಸದಾಗಿ ಟ್ರೈ ಮಾಡೋಣ ಅಂತ ಇದ್ದೀನಿ. ಯಾವ ಥರ ಏನಾದರೂ ರೆಸಿಪೀಸ್ ಬೇಕು ಅಂದರೆ ಕಮೆಂಟ್ ಮಾಡಿ. ಇಷ್ಟರವರೆಗೂ ವೀಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಹಾಗೆ ಸಬ್ಸ್ಕ್ರೈಬ್ ಮಾಡಿ.